ಅತಿ ಶೀಘ್ರದಲ್ಲೇ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಮೀಸಲಾತಿ ಪ್ರಕಟವಾಗ್ತಾ ಇದೆ ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಕೋಡಿನಾಗಿನಹಳ್ಳಿ ಅದರಗೆರೆಯಲ್ಲಿ ಹಮ್ಮಿಕೊಂಡಿದ್ದ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿ ಮಾದರಿಯಾಗಿದ್ದಾರೆ. ಸಿಎಂ ಆಗಿದ್ದಾಗ ಉತ್ತಮ ಆಡಳಿತವನ್ನ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ. ಮುಂಬರುವ ಚುನಾವಣೆಗಳು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ಎಂದಿದ್ದಾರೆ. ತಾಲೂಕಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಶೀಘ್ರದಲ್ಲೇ ತಾಲೂಕಿನಲ್ಲಿ ಎಲ್ಲೆಲ್ಲಿ ಡಾಕ್ಟರ್ ಇಲ್ಲ ಅಲ್ಲಿಗೆ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡ್ತೀವಿ. ಎಂಎನ್ ಕೋಟೆ ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳು ತಕ್ಷಣ ನೇಮಕ ಮಾಡಲಾಗುತ್ತೆ. ಎಂಎನ್ ಕೋಟೆ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಯಾಗಿದೆ. ಅಲ್ಲಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲ ಮಾಡಲಾಗುತ್ತೆ ಎಂದ ಅವರು, ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಇರೋದ್ರಿಂದ 9 ಕಡೆ ವಿದ್ಯುತ್ ಉಪಕೇಂದ್ರಗಳನ್ನು ತೆರೆದು ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲ ಮಾಡಲಾಗುತ್ತೆ ಎಂದಿದ್ದಾರೆ. ಇದೇ ಸಂತೃಪ್ತಿ ಜೀವನ ಮುಗಿಸಿಯವರೇ ಅಂತ ಅನ್ಕೊಂಡಿದ್ದೀನಿ ನಾನು. ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಿರ್ತಕ್ಕಂಥ ಅವಕಾಶಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲವೂ ಕೂಡ ಜನಮೆಚ್ಚ ಕೆಲಸ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರು ಎಲ್ರಿಗೂ ಮಾದರಿಯಾಗಿರ್ತಕ್ಕಂಥ ನಾಯಕತ್ವ ಮುಂದುವರಿಬೇಕು ಅನ್ನೋದೇ ನಮ್ಮೆಲ್ಲರ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯರು ಎಲ್ಲೂ ಹೋಗಲ್ಲ. ಸಿದ್ದರಾಮಯ್ಯ ನಮ್ಮ ಪಕ್ಷದಲ್ಲೇ ಇರ್ತಾರೆ. ನಮ್ಮ ಪಕ್ಷದ ಮುಂದೆ ಕೂಡ ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ. ಈ ಒಂದು ಸ್ವಾರ್ಥ ಸಂಸ್ಥೆ ಅದು ಯಾರ ರಾಜ್ಯ ಸರ್ಕಾರ ಅಂಡರ್ ಕೆಲಸ ಮಾಡಲ್ಲ. ಅದು ನೇಮ್ಸರು ನಾವು ರಾಜ್ಯ ಸರ್ಕಾರದವರು ನೇಮ್ಸಲ್ಲ. ಬಾಯಿ ಮಾತಿಗೆ ಅಪಾದನೆ ಮಾಡಬೇಕು ಅಂದ್ರೆ ಏನಾರ ಒಂದು ಹೇಳ್ಬೇಕಲ್ಲ. ಈಗ ಸಿ ಟಿ ರವಿ ಹೇಳೋರು ನೋಡು, ಎದೆ ಸೀಳಿರು ಮುಲ್ಲಾಗೆ ಅಂತ ಅದೊಂದು. ಆಮೇಲೆ ಯಾವುದೋ ಒಂದು ಬೆಂಕಿ ಇಕ್ತಾರೆ, ಜೀಪ್ ಕೇಳ್ತಾರೆ. ಬೆಂಕಿ ಇಕ್ಕದೆ ಯಾವುದು ಬಿಹಾರದಾಗ ಯಾವುದೋ ಮಗು ಮೇಲೆ ಗಾಡಿ ಹತ್ತಿ ಅವತ್ತು ಬೆಂಕಿ ಇಕ್ಕಿರೋ ಫೋಟೋ ಹಿಡಿದು ಹೇಳ್ತಾರೆ. ಇಂಥ ಸುಳ್ಳುಗಾರರು ಅವರು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು ಆಮೇಲೆ ತೊರೆಹಳ್ಳಿ ಕ್ರಾಸಲ್ಲಿ ಮಾಡ್ತಾ ಇದ್ದೀವಿ, ಲೋಕಸಂದ್ರ ನಡೀತಾ ಇದೆ. ಈಗ ಒಂದು ಅಪ್ಪನಹಳ್ಳಿ ಮಾಡ್ತಾ ಇದ್ದೀವಿ, ಆಮೇಲೆ ಯರಬಳ್ಳಿಲಿ ಮಾಡ್ತಾ ಇದ್ದೀವಿ, ನಲ್ಲೂರಲ್ಲಿ ಮಾಡ್ತಾ ಇದ್ದೀವಿ, ಆಮೇಲೆ ಇದು ತೊಳೆಕೊಪ್ಪದಲ್ಲಿ ಮಾಡ್ತಾ ಇದ್ದೀವಿ, ಒಂದು ಮಾಡ್ತಾ ಇದ್ದೀವಿ. ಇವೆಲ್ಲವೂ ಅಪ್ರೂವಲ್ ಆಗಿವೆ. ಕೆಲವು ಕೆಲಸ ಶುರು ಮಾಡ್ಯಾವ್ರಿ. ಈಗ ಒಂದು 7-8 ಕೆಲಸ ಇದ್ದವು. ಇನ್ನೊಂದು ಈ ವರ್ಷದಲ್ಲಿ ಎಲ್ಲರಿಗೂ. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಜಯಮಾಲಾ ಸದಾಶಿವಯ್ಯ, ಮಂಜುನಾಥ್ ಓಂಕಾರ್ ಪರಮಣ್ಣ, ಭೈರಮ್ಮ ಈಶ್ವರಯ್ಯ, ವಕೀಲರು ಆದ ಪಾಂಡುರಂಗಯ್ಯ, ಪಿಡಿಒ ರವಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.